ಸಂದರ್ಶನ ಅಂತ ನಾವು ಇಂಟರ್ವ್ಯೂ ಅಂತ ಏನು ಹಿಂದೆ ನೋಡಿದ್ವಿ. ಆಪ್ಟೆ ಡಿಕ್ಷನರಿಯಲ್ಲಿ, ಇಂಗ್ಲಿಷ್ ಟು ಸಂಸ್ಕೃತ ಡಿಕ್ಷನರಿಯಲ್ಲಿ ಇಂಟರ್ವ್ಯೂ ಅಂದರೆ ದರ್ಶನಂ ಸನ್ನಿಪಾತಃ ಸಂಗಮಃ ಸಮಾಗಮಃ ಅಥವಾ ಅನ್ಯೋನ್ಯ ದರ್ಶನಂ ಅಥವಾ ಪರಸ್ಪರ ದರ್ಶನಂ ಅಂತ ಹೀಗೆಲ್ಲ ಕೊಟ್ಟಿದ್ದಾರೆ. ಸಹ ನೃಪದರ್ಶನಂ ಲೇಭೆ, ಸಹ ರಾಜದರ್ಶನಂ ಕಾರಿತಃ, ಹಿ ಹ್ಯಾಡ್ ಅನ್ ಇಂಟರ್ವ್ಯೂ ವಿತ್ ದ ಕಿಂಗ್ ಅಂತ ಹೀಗೆಲ್ಲ ಪ್ರಯೋಗವನ್ನು ಕೊಟ್ಟಿದ್ದಾರೆ. ದರ್ಶನಂ ಅಂತ ಹೇಗೋ ಇದ್ದೇ ಇದೆ ಆಪ್ಟೆ ಡಿಕ್ಷನರಿಯಲ್ಲಿ ಕೂಡ. ಅದನ್ನ ಸಂದರ್ಶನ ಅಂತ ಇಟ್ಕೊಳ್ಳಿಕ್ಕೂ ಏನು ತಪ್ಪಿಲ್ಲ. ಭಾಷೆ ಬೆಳವಣಿಗೆ ಹೊಂದಿದಂತೆ ಬೇರೆ ಶಬ್ದಗಳಿಂದ ವ್ಯವಹಾರದಲ್ಲಿ ಏನು ಬಳಕೆ ಕಾಣ್ತವೆ, ಅದಕ್ಕೆ ನಾವು ನಮ್ಮ ಭಾಷೆಗಳಲ್ಲಿ ಕೂಡ ಕೆಲವು ಶಬ್ದಗಳನ್ನು ಹುಡುಕಿಕೊಳ್ಬೇಕಾಗ್ತದೆ. ಈಗ ಎಲ್ಲ ಕಡೆ ಕೋವಿಡ್ ರೋಗ ಹರಡ್ತಾ ಇದೆ. ಆಗ ಸೂಪರ್ ಸೈಡರ್, ಕಮ್ಯುನಿಟಿ ಟ್ರಾನ್ಸ್ಮಿಷನ್, ಕ್ವಾರಂಟೈನ್ ಮೊದಲಾದ ಶಬ್ದಗಳನ್ನೆಲ್ಲ ಅಲ್ಲಿ ಅವರು ಬಳಕೆ ಮಾಡ್ತಾ ಇರ್ತಾರೆ ಇಂಗ್ಲಿಷ್ನಲ್ಲಿ. ಇಂಗ್ಲಿಷು ವ್ಯಾಪಕವಾಗಿ ಎಲ್ಲ ಕಡೆ ಬಳಕೆಯಲ್ಲಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಶಬ್ದಗಳು ಇಂಗ್ಲಿಷ್ ಭಾಷೆಯಲ್ಲಿ ಮೊದಲು ಕಂಡು ಬರ್ತವೆ. ಮುಂದೆ ಆಯಾ ಭಾಷೆಯವರು ತಮಗೆ ಬೇಕಾದಂತೆ ಅದನ್ನ ಅನುವಾದಿಸ್ಕೋತಾರೆ. ಎಲ್ಲಿ ಯಾವ ಪ್ರಸಂಗದಲ್ಲಿ ಎಲ್ಲರಿಗೂ ಕೂಡ ಹೆಚ್ಚಾಗಿ ಯಾವ ಶಬ್ದವನ್ನು ಬಳಕೆ ಮಾಡಿದರೆ ಅರ್ಥ ಆಗ್ತದೆ ಅಂತ ಶಬ್ದವನ್ನು ಬಳಕೆ ಮಾಡಬೇಕು. ಕ್ವಾರಂಟೈನ್ ಅನ್ನೋದಕ್ಕೆ, ಸೂಪರ್ ಸೈಡರ್ ಅನ್ನೋದಕ್ಕೆ, ಮತ್ತೆ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಇತ್ಯಾದಿ ಶಬ್ದಗಳಿಗೆ ಪ್ರಾಚೀನ ಭಾರತದಲ್ಲಿ ಬಳಕೆಯಲ್ಲಿರುವಂತಹ ಶಬ್ದಗಳನ್ನು ಹುಡುಕಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ನಾವು ಈಗ ಯಾವ ಶಬ್ದಗಳನ್ನು ಬಳಕೆ ಮಾಡಿದರೆ ಎಲ್ಲರಿಗೂ ತಿಳಿಯುತ್ತದೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಅಂಥದ್ರಲ್ಲಿ ಸರಳವಾದ ಶಬ್ದಗಳನ್ನು ವಿಚಾರ ಮಾಡಬೇಕು. ಸಂದರ್ಶನಂ ಅಂತ ಕನ್ನಡದಲ್ಲಿ ಈಗಾಗಲೇ ಇಂಟರ್ವ್ಯೂ ಅರ್ಥದಲ್ಲಿ ಇರೋದ್ರಿಂದ ಸಂಸ್ಕೃತದಲ್ಲೂ ಕೂಡ ಅದನ್ನು ಬಳಕೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಕರ್ನಾಟಕದಲ್ಲಂತೂ ಏನು ತೊಂದರೆ ಇಲ್ಲ. ಭಾರತದಾದ್ಯಂತ ಸಂದರ್ಶನಂ ಅನ್ನೋದನ್ನು ನಾವು ಇಂಟರ್ವ್ಯೂ ಒಂದು ಪ್ರಯೋಗ ಮಾಡಬಹುದಾ ಬೇರೆಯವ್ರ ಜೊತೆ ಮಾತನಾಡುವಾಗ, ಬೇರೆ ರಾಜ್ಯದವ್ರ ಜೊತೆಗೆ ಅಂತಂದ್ರೆ? ಔದ್ಯೋಗಿಕಂ ಸಂದರ್ಶನಂ, ಉದ್ಯೋಗಾರ್ಥಂ, ಅದ್ಯ ಮಮ ಉದ್ಯೋಗಾರ್ಥಂ ಸಂದರ್ಶನಮಸ್ತಿ, ಔದ್ಯೋಗಿಕಂ ಸಂದರ್ಶನಮಸ್ತಿ. ಏಕಸ್ಮಿನ್ ಪತ್ರಿಕಾ ಸಂದರ್ಶನೆ ಮಂತ್ರಿ ಅಥವಾ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಏವಂ ವದತಿ. ಇದು ಇಂಟರ್ವ್ಯೂ ಟು ಎ ಪೇಪರ್ ಅಥವಾ ಎ ನ್ಯೂಸ್ ಚಾನೆಲ್ ಹೀಗೆ ಹೇಳ್ಬೋದು. ಈ ತರ ಪತ್ರಿಕಾ ಸಂದರ್ಶನಂ, ಔದ್ಯೋಗಿಕಂ ಸಂದರ್ಶನಂ ಅಂತ ಪ್ರತ್ಯೇಕವಾಗಿ ಬಳಕೆ ಮಾಡಿಬಿಟ್ರೆ ಏನು ಸಮಸ್ಯೆ ಇರೋದಿಲ್ಲ. ಸಾಕ್ಷಾತ್ಕಾರ ಅಂತಾನೆ ಬಳಕೆ ಮಾಡಬೇಕು ಅಂತ ಅನ್ನೋದು ಅಷ್ಟೇನು ನಮಗೆ ಮನವರಿಕೆ ಆಗುವಂತಹ ವಿಷಯ ಅಲ್ಲ. ಕೆಲವರು ಅದನ್ನ ಈಗಾಗಲೇ ಅಕ್ಷರ ಭಾರತಿ, ಸಂಸ್ಕೃತ ಭಾರತಿ, ಅಕ್ಷರ ಮೊದಲಾದವರು ಬಳಕೆಗೆ ತಂದಿರಬಹುದು. ಅದನ್ನೇ ಬಳಕೆ ಮಾಡಬೇಕು ಅಂತಿಲ್ಲ. ಇನ್ನೊಬ್ಬರಿಗೆ ಅರ್ಥ ಆಗೋದು ಮುಖ್ಯ, ಕೇಳುವವರಿಗೆ ಅರ್ಥ ಆಗೋದು ಮುಖ್ಯ. ಹೇಗೆ ಶಬ್ದಗಳನ್ನು ಉಪಯೋಗಿಸಿದ್ರೆ ಸರಳವಾಗಿ ಅರ್ಥ ಆಗ್ತದೋ ಅದನ್ನ ಉಪಯೋಗ ಮಾಡಿದ್ರೆ ಆಯ್ತು. ಇದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ತಿಳಿಸಬೇಕು.